ಶುಭೋದಯ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸುವ ನಿಮ್ಮ ಪ್ರೀತಿಯ ವೀಣಾ. ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ನಾನು ಹೇಗೆ ಆಚರಿಸಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಬುದ್ಧ ಕಾಣಿಸ್ತಿದೆ ಅಲ್ವಾ, ನಾನು ಪ್ರತಿ ವರ್ಷ ಇಲ್ಲಿ ವರಮಹಾಲಕ್ಷ್ಮಿನ ಕೂಡಿಸ್ತಿದ್ದೆ. ಬಟ್ ಈ ಸಲ ಅಲ್ಲಿ ಬುದ್ಧ ಇಟ್ಟಿರೋದ್ರಿಂದ ಮೇಲ್ಗಡೆ ಕೂರಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಸ್ಟೆಪ್ಸ್ನ ಅರೇಂಜ್ ಮಾಡಿದ್ದೀನಿ ಅಂತ. ಮನೆಗೆ ಅರ್ಶಿನ ಕುಂಕುಮಕ್ಕೆ ಬಂದವರೆಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ, ಮನಸ್ಸಿಗೆ ತುಂಬ ಪಾಸಿಟಿವ್ ಅನ್ನಿಸ್ತಾ ಇದೆ ಅಂತ ಹೇಳ್ತಾಯಿದ್ರು. ಅವ್ರು ಕೊಡ್ತಿದ್ದ ಕಮೆಂಟ್ಸ್ಗಳನ್ನ ಕೇಳ್ತಾ ಮನಸ್ಸಿಗೆ ಎಷ್ಟು ಖುಷಿ ಅನ್ನಿಸ್ತಾ ಇತ್ತು ಗೊತ್ತಾ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ನೋಡಿ, ನಾನು ಈ ರೀತಿ ಸಿಂಪಲ್ಲಾಗಿ ಮನೇಲಿದ್ದ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ನಮ್ಮ ಮನೆಯ ಲಕ್ಷ್ಮಿನ ಅಲಂಕಾರ ಮಾಡಿದ್ದೀನಿ. ಸ್ವಲ್ಪ ಎಲ್ಲೋ ಟೈಮ್ ಇಟ್ಕೊಂಡಿದ್ದೆ. ನಿಮಗೆ ಅಲ್ಲಿ ಹಿಂದ್ಗಡೆ ರಿಂಗ್ ಕಾಣಿಸ್ತಿರಲ್ಲ, ನಾನು ಅದನ್ನು ಮೀಶೋರಿಂದ ಆರ್ಡ್ರ್ ಮಾಡಿಸ್ಕೊಂಡಿದ್ದೆ. ನನಗಂತೂ ಅದು ತುಂಬ ವರ್ತ್ ಅಂತ ಅನ್ನಿಸ್ತು. ಯಾವುದೇ ಇವೆಂಟಿಗೆ ಬೇಕಾದ್ರೂ ಅದನ್ನ ರೀಯೂಸ್ ಮಾಡ್ಕೋಬೋದು. ಈಸಿ ಟು ಅಸೆಂಬಲ್ ಆ್ಯಂಡ್ ಡಿಸ್ಅಸೆಂಬಲ್ ಆಲ್ಸೋ. ನೋಡಿ ಹೇಗೆ ಅನ್ನಿಸ್ತು ನಮ್ಮ ಮನೆ ಲಕ್ಷ್ಮಿ ತಿಳಿಸಿ.